ಇನ್ನು ಮುಗಿದಿಲ್ಲ ಅನನ್ಯ ಭಟ್ ಕೇಸ್ ಇನ್ವೆಸ್ಟಿಗೇಷನ್. ದಿನಕ್ಕೊಂದು ತಿರುವು ಪಡಿತಾ ಇದೆ ಸುಜಾತ ಭಟ್ ಕೇಸ್. ಯಾವ ಸಸ್ಪೆನ್ಸ್ ಸಿನಿಮಾಗೂ ಕಡಿಮೆ ಇಲ್ಲ ಈ ಕಥೆ. ಅನನ್ಯ ಭಟ್ ಕೇಸ್ಗೆ ಭರ್ಜರಿ ಟ್ವಿಸ್ಟ್ ಕೊಡ್ತು. ಅಜ್ಜಿ ಅನಿರೀಕ್ಷಿತ ಟ್ವಿಸ್ಟ್ ಕೊಟ್ಟಿದ್ದಾರೆ ಸುಜಾತ ಭಟ್. ಇಡೀ ರಾಜ್ಯವೇ ಒಂದು ಸಲ ಕಣ್ಣರಳಿಸಿ ನೋಡಿದ ಸುದ್ದಿ ಇದು. ಅನನ್ಯ ಭಟ್ ನಾಪತ್ತೆ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. ದಿನಕ್ಕೊಂದು ಟ್ವಿಸ್ಟ್ ಅಂಡ್ ಟರ್ನ್. ಇದು ಯಾವುದೇ ಸಿನಿಮಾ ಸಸ್ಪೆನ್ಸ್ಗೂ ಕಡಿಮೆ ಇಲ್ಲ. ಅನನ್ಯ ಭಟ್ ನಾಪತ್ತೆ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಅನನ್ಯ ಹುಟ್ಟಿನ ಬಗ್ಗೆ ಸತ್ಯ ಬಿಡಿಸಿಟ್ರು ಮ್ಯಾಜಿಕ್ ಅಜ್ಜಿ. ನಿನ್ನೆ ಸುಜಾತ ಭಟ್ ಕೊಟ್ಟ ಟ್ವಿಸ್ಟ್ ಎಂತಹದ್ದು ಗೊತ್ತಾ? ಹಾಗಾದ್ರೆ ಅನಿರೀಕ್ಷಿತ ಟ್ವಿಸ್ಟ್ ಕೊಟ್ಟಿದ್ದಾರೆ ಸುಜಾತ ಭಟ್. ಇಡೀ ರಾಜ್ಯವೇ ಒಂದು ಸಲ ಕಣ್ಣರಳಿಸಿ ನೋಡಿದ ಸುದ್ದಿ ಇದು. ಅನನ್ಯ ಭಟ್ ನಾಪತ್ತೆ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ ಆಗಿದ್ದು, ಅನನ್ಯ ಹುಟ್ಟಿನ ಬಗ್ಗೆ ಸತ್ಯ ಬಿಡಿಸಿಟ್ಟಿದ್ದಾರೆ ಸ್ವತಃ ಸುಜಾತ ಭಟ್. ಮ್ಯಾಜಿಕ್ ಅಜ್ಜಿ ನಿನ್ನೆ ಸುಜಾತ ಭಟ್ ಕೊಟ್ಟ ಟ್ವಿಸ್ಟ್ ಇದೆಯಲ್ಲ, ಅದೆಂತಹದ್ದು ಗೊತ್ತಾ? ನಿನ್ನೆ ರಾತ್ರಿ ಸರಿಯಾಗಿ 9:10 ಇನ್ಸೈಡ್ ರಶ್ ಅನ್ನೋ ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಸುಜಾತ ಭಟ್ ಇಂಟರ್ವ್ಯೂ ಬರ್ತಾ ಇತ್ತು. ಅಜ್ಜಿ ಅದೇನೋ ಹೇಳ್ತಾ ಇದ್ದಾರಲ್ಲ ಅಂತ ನೋಡ್ತಾ ಇದ್ದಂತೆ ನಮಗೂ ಅದು ಶಾಕ್. ಇದ್ದಕ್ಕಿದ್ದ ಹಾಗೆ ಅನನ್ಯ ಭಟ್ ನನ್ನ ಮಗಳೇ ಅಲ್ಲ ಅಂದ್ಬಿಟ್ರೆ ಶಾಕ್ ಆಗದೆ ಇರುತ್ತಾ? ಹೌದು, ಕಾರ್ನಲ್ಲಿ ಕೂತು ಇಂಟರ್ವ್ಯೂನಲ್ಲಿ ಸುಜಾತ ಭಟ್ ಮಾತಾಡ್ತಾರೆ. ಅನನ್ಯ ಭಟ್ ನನ್ನ ಮಗಳು ಅನ್ನೋದು ಸುಳ್ಳು, ಆಸ್ತಿ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಸುಳ್ಳು ಹೇಳಿದೆ ಅಂತ ಅಂದ್ಬಿಟ್ರು ಸುಜಾತ ಭಟ್. ನಿಮಗೆ ಆಸ್ತಿ ಸಮಸ್ಯೆ ಇತ್ತು, ಅದಕ್ಕೋಸ್ಕರ ಅವರು ಈ ಕಥೆನ ಹೇಳ್ಕೊಟ್ರು, ನೀವು ಹೇಳಿದ್ರಿ. ಹೌದು, ನಾನು ಆಸ್ತಿ ನನ್ನ ಸೈನ್ ಇಲ್ಲದೆ, ನನ್ನ ಒಂದು ಇದಿಲ್ಲದೆ ಹೇಗೆ ಕೊಟ್ಟರು ಅನ್ನುವಂಥ ಒಂದು ಮಾಹಿತಿಯನ್ನು ನಾನು ಕೇಳಿದೆ. ನನ್ನ ತಾತನ ಆಸ್ತಿ ಅದು, ಅದನ್ನು ಮೊಮ್ಮಕ್ಕಳಿಗೆ ಹಕ್ಕಿದೆ. ಸೈನಿಂಗ್ ಅಥಾರಿಟಿ ಮೊಮ್ಮಕ್ಕಳಿಗೆ ತಗೊಳ್ಳೇಬೇಕಲ್ವಾ, ಅದನ್ನು ಹೇಗೆ ಇವರು ಕೊಟ್ಟರು ಅಂತ ನಾನು ಒಂದು ಮಾತನ್ನು ಕೇಳಿದೆ. ಅನನ್ಯ ಭಟ್ ಕತೆ ಇರ್ಬೋದು, ನನ್ನ ಮಗಳು ಮೆಡಿಕಲ್ ಕಾಲೇಜ್ ಓದ್ತಾ ಇದ್ಲು, ಈ ಆಸ್ತಿಗೋಸ್ಕರ ನಾನು ಅನನ್ಯ ಭಟ್ ಕಥೆಯನ್ನು ನಾನು ಕಟ್ಟಿದ್ದೀನಿ. ಹೌದು, ಈ ಆಸ್ತಿಗೋಸ್ಕರ. ಯಾಕೆ ನನ್ನನ್ನು ಇದರಿಂದ ನೀವು ಇದು ಮಾಡಿದ್ರಿ? ಹುಡುಕ್ಬೋದಾಗಿತ್ತಲ್ವಾ? ನಿಮಗೆ ಆಸ್ತಿ ಸಮಸ್ಯೆ ಇತ್ತು, ಅದಕ್ಕೋಸ್ಕರ ಅವರು ಈ ಕಥೆನ ಹೇಳ್ಕೊಟ್ರು, ನೀವು ಹೇಳಿದ್ರಿ. ಹೌದು, ನಾನು ಆಸ್ತಿ ನನ್ನ ಸೈನ್ ಇಲ್ಲದೆ, ನನ್ನ ಒಂದು ಇದಿಲ್ಲದೆ ಹೇಗೆ ಕೊಟ್ಟರು ಅನ್ನುವಂಥ ಒಂದು ಮಾಹಿತಿಯನ್ನು ನಾನು ಕೇಳಿದೆ. ನನ್ನ ತಾತನ ಆಸ್ತಿ ಅದು, ಅದನ್ನು ಮೊಮ್ಮಕ್ಕಳಿಗೆ ಹಕ್ಕಿದೆ. ಸೈನಿಂಗ್ ಅಥಾರಿಟಿ ಮೊಮ್ಮಕ್ಕಳಿಗೆ ತಗೊಳ್ಳೇಬೇಕಲ್ವಾ, ಅದನ್ನು ಹೇಗೆ ಇವರು ಕೊಟ್ಟರು ಅಂತ ನಾನು ಒಂದು ಮಾತನ್ನು ಕೇಳಿದೆ. ಅನನ್ಯ ಭಟ್ ಕತೆ ಇರ್ಬೋದು, ನನ್ನ ಮಗಳು ಮೆಡಿಕಲ್ ಕಾಲೇಜ್ ಓದ್ತಾ ಇದ್ಲು, ಈ ಆಸ್ತಿಗೋಸ್ಕರ ನಾನು ಅನನ್ಯ ಭಟ್ ಕಥೆಯನ್ನು ನಾನು ಕಟ್ಟಿದ್ದೀನಿ. ಹೌದು, ಈ ಆಸ್ತಿಗೋಸ್ಕರ. ಯಾಕೆ ನನ್ನನ್ನು ಇದರಿಂದ ನೀವು ಇದು ಮಾಡಿದ್ರಿ? ಹುಡುಕ್ಬೋದಾಗಿತ್ತಲ್ವಾ? ನಿಮಗೆ ಆಸ್ತಿ ಸಮಸ್ಯೆ. ಅನನ್ಯ ಭಟ್ ಹೆಸರು ಹೇಳು ಅಂತ ಮಟ್ಟಣ್ಣನವರ್ ಹೇಳಿದ್ರು. ಅನನ್ಯ ಭಟ್ ಅನ್ನೋ ನನ್ನ ಮಗಳ ಕಥೆನೇ ಸುಳ್ಳು, ಕೆಲವು ವ್ಯಕ್ತಿಗಳು ನನಗೆ ಸುಳ್ಳು ಹೇಳುವಂತೆ ಹೇಳಿದ್ರು. ಮಟ್ಟಣ್ಣನವರ್ ಹೇಳಿದಂತೆ ನಾನು ಹೇಳಿಕೆ ಕೊಟ್ಟಿದ್ದೇನೆ. ಸುಳ್ಳು ಹೇಳುವಂತ ಪರಿಸ್ಥಿತಿ ನನಗೆ ಬಂದಿತ್ತು. ನನಗೆ ಆಟ ಆಡುವಂತೆ ಇವರೆಲ್ಲ ಮಾಡಿಸಿದ್ರು ಅಂತ ಸ್ವತಃ ಸುಜಾತ ಭಟ್ ಮಾತಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.